ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಿನ್ನಮನಿ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಆ್ಯಂಡ್ ಬೆಳಗ್ಗೆ ಎಷ್ಟು ಚಂದ ಕ್ಲೌಡ್ಸ್ ಇದೆ ನೋಡಿ ಮೇಲೆ, ಆ್ಯಂಡ್ ಹಕ್ಕಿಗಳು ಅಷ್ಟೇ. ಆ್ಯಂಡ್ ನಂಗೆ ಈ ಪಾತ್ವೆ ಅಣ್ಣ ಅಕ್ಕ ಅಪಾರ್ಟ್ಮೆಂಟಲ್ಲಿ ಈ ಪಾತ್ವೆ ಸಖತ್ ಇಷ್ಟ. ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಇಲ್ಲಿಂದ. ಆ್ಯಂಡ್ ಇಷ್ಟೊತ್ತಲ್ಲಿ ವಾಕ್ ಮಾಡಿದ್ರಂತೂ ಅಷ್ಟೇ. ಸೊ ಗೈಸ್, ಇವಾಗ ನಾವು ಹೊರಡ್ತಾ ಇದ್ದೀವಿ. ಟೈಮ್ ಆಲ್ರೆಡಿ ಆ್ಯಕ್ಚುಲಿ ನಾವು 3 o'clock ಬೇಡ ಅಂದ್ಕೊಂಡ್ವಿ, ಬಟ್ ಬೇಡ, ನೈಟ್ ಸೇಫ್ ಅಲ್ಲ ಅಂದ್ಬಿಟ್ಟು 5 o'clock ಬೆಳಗಿನ ಜಾವ ಬಿಡ್ತಿದ್ದೀವಿ. ಇವಾಗ ಬಿಡ್ತಿದ್ದೀವಿ. ಆ್ಯಂಡ್ ಕನ್ನಡಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ನವೀನೆಲ್ಲ ಪ್ಯಾಕ್ ಮಾಡ್ದ. ಹಾಯ್ ಸುಷ್ಮಿತಾ ಅಕ್ಕ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ರಚ್ಚು ನವೀನ್ ಯೂಟ್ಯೂಬ್ ಚಾನಲ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ. ಚಾನಲ್ ಒಂಚೂರು ನೋಡಿ. ಹಾಯ್ ಪಿಂಕಿ, ಗುಡ್ ಮಾರ್ನಿಂಗ್. ನಾವೆಲ್ಲರೂ ಎಲ್ಲ ಹೋಗ್ತಾ ಇದೀವಿ ಗೈಸ್. ಎಲ್ಲಿ ಹೋಗ್ತೀವಿ ಅಂತ ರಚ್ಚು ಹೇಳ್ತಾಳೆ ಆಮೇಲೆ ಮುಂದಕ್ಕೆ. ಗೈಸ್ ಸ್ವಲ್ಪ ಅದೇ ಕೆಳಗೆ ಬಂದೆ, ಕನ್ಫ್ಯೂಷನ್ ಅಲ್ಲಿ ಇದೆ. ಅವರು ಬರಲ್ವೋ ಆ್ಯಂಡ್ ಅಲ್ಲೂ ಅಣ್ಣ ಡೌಟಲ್ಲಿ ಇರೋದಕ್ಕೆ ನವೀನ ನಾನು ಬರಲ್ಲ ಬೇಡವಾ ಅಂತ ಅವ್ರು ಯೋಚಿಸ್ತಿದ್ದೆ. ನಾವು 3 ಜನ ಹುಡುಗಿರಂತ. ನಾವು 3 ಜನದಲ್ಲಿ ಒಬ್ರಿಗೆ ಡ್ರೈವಿಂಗ್ ಬಂದಿದ್ರು, ನಾವೇ ಹೋಗ್ಬಿಟ್ಟಿರ್ತಿದ್ವಿ. ಅಲ್ಲ, ನಾನು ಪಿಂಕಿ 250 ಕಿಲೋಮೀಟ್ರು ಏನು ಮಾಡೋಣ. ಘಾಟ್ ಸೆಕ್ಷನ್ನು, ಘಾಟ್ ಸೆಕ್ಷನ್ ಪಿಂಕಿ ತುಂಬಾ ಚೆನ್ನಾಗಿ ಓಡಿಸ್ತೀನಿ ಗಾಡಿ. ರೋಡ್ ನೋಡಲ್ಲ, ನಿನ್ ನೋಡ್ತೀನಿ. ಅಲರ್ಟ್ ಆಗಿ ಕೂತ್ಕೋತೀರಿ ಎಲ್ಲರೂ. ಹೂವಾ, 1 ಸೆಕೆಂಡ್ ನಾನಂತೂ 1 ಸೆಕೆಂಡು ಕಣ್ಣು ಸಲ ಗೈಸ್ ಹಾಗೆ ಕೂತಿರ್ತಿದ್ದೆ. ಅದು ಸೊ ಹೌದು, ಎತ್ತಿಟ್ಟು ನಾವನ್ನೆಲ್ಲ. ಸೊ ಗೈಸ್, ಇವಾಗ ಬಿಡ್ತಿದ್ದೀವಿ. ಒಂದು ವೇ ಹೋಗ್ತಾ ಏನೇನು ಮಾಡ್ತೀವಿ, ಏನೇನಾಗುತ್ತೆ ಅಂತೆಲ್ಲ ಪ್ರತಿಯೊಂದು ರೀಚ್ ಆಗೋವರೆಗೂ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನಮ್ದು ಯಾವುದೇ ಟ್ರಿಪ್ ಆಗಲಿ ಫಸ್ಟ್ ಫ್ಲಾಟ್ ಆಗಿದೆ. ಇವರು ಫುಲ್ ಎಂಜಾಯ್ ಮಾಡೋಣ ಅನ್ನೋದು ಇವರೇ. ಹೌದು, ಮಕ್ಕಳದ್ದು ಇವರೇ ಬಿಟ್ರು. ನಾನು ಧ್ಯಾನದಲ್ಲಿ ಮುಳುಗೋಗಿದ್ದೆ, ಮಗಳ ಚಳಿ ಆಗ್ತೈತೆ. ಅದಕ್ಕೆ AC ಹಿಂಗೆ ಆಫ್ ಮಾಡ್ಬೇಕು ಮುಂದಕ್ಕೆ, ಈ ಕಡೆಗೆ ಬೇಡವಾ AC ಇದು ಎತ್ತದ ಮೇಲೆ ಬಿಡಿ, ಬರಲ್ಲ. ಸೊ ಗೈಸ್, ಇವಾಗ ನಾವು ಆಲ್ಮೋಸ್ಟ್ ಅಲ್ಲ ಮೈಸೂರಲ್ಲಿದ್ದೀವಿ. ಆ ಕಡೆ ಒಂದು GRS ಇದೆ ಗೈಸ್, ಆ ಕಡೆ ಹೋಗ್ಬೇಕು ನಾವೇನು. GRS ಫ್ಯಾಂಟಸಿ ಪಾರ್ಕ್ ಮೈಸೂರಿಗೆ. ಗೊತ್ತಾ ನಿಂಗೆ? ಗೊತ್ತಾ? ಇವಾಗ ಟೈಮು 8 ಗಂಟೆ ಆಗಿದೆ. 7:55. ಏನಾದರೂ ತಿಂದು ಸ್ನ್ಯಾಕ್ಸ್ ಅಲ್ಲ, ಬ್ರೇಕ್ಫಾಸ್ಟ್ ತಿನ್ನಬೇಕು ಗೈಸ್. ಬ್ರೇಕ್ಫಾಸ್ಟ್ ತಿಂದು ಇನ್ನು ಹೋಗೋದಕ್ಕೆ 3 hours ಬೇಕು. 10:46 ಅಂತ ತೋರಿಸ್ತದೆ. ನಾವು ಹೋಗೋಷ್ಟರಲ್ಲಿ ಒಂದು 11:30 ಆಗುತ್ತೆ ಪಕ್ಕ. ಹೋಗಿ ಬ್ರೇಕ್ಫಾಸ್ಟ್ ತಿಂದು ಒಂದು ನಿದ್ದೆ ಹೊಡೆದು ಎದ್ದು ಹಾಡೇಳಿ ಅಷ್ಟೇ ರೀಚ್ ಆಗುತ್ತೆ. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ಮಾತಾಡ್ತಾ ಇದ್ದೀನಿ. ಓಡಿಸಿ ಟಯರ್ಡ್ ಆಗಿದ್ದಲ್ಲ, ಸ್ವಲ್ಪ ಮಾತಾಡೋಕ್ಕಾಗಲಿಲ್ಲ. ನನಗೆ ಬೇಜಾರಾಗ್ತಿಲ್ವಾ ಅಲ್ಲೋಣ್ಣ ಬಂದಿಲ್ಲ ಅಂತ? ಬೇಜಾರಾಗ್ತೈತೆ, ಬಟ್ ಅಣ್ಣನ ಸಿಚುವೇಶನ್ ನಾನೇ ಅರ್ಥ ಮಾಡ್ಕೊಬೇಕು. ಅದಕ್ಕೆ ತಮ್ಮ ಅದನ್ನು ಅರ್ಥ ಮಾಡ್ಕೊಬೇಕಲ್ಲ ಅನ್ಕೊಂತೀನಿ. ಏನು ಅಕ್ಕ ಅರ್ಥ ಮಾಡ್ಕೊಂಡು ತಮ್ಮ ಅದವನು ಅರ್ಥ ಮಾಡ್ಕೊಬೇಕು. ಹಂಗ. ಸೊ ಗೈಸ್, ಅಲ್ಲೋಣ್ಣ ಬಂದಿಲ್ಲ. ನೋಡುವ, ನಮಗೂ ಬೇಜಾರಾಗ್ತದೆ. ಅಣ್ಣ ಇದ್ದಿದ್ರೆ ಎಷ್ಟೊತ್ತಿಗೆ ನಾನು ಅಣ್ಣ ಅಟ್ಲೀಸ್ಟ್ ವಟ ಅಂದಿರ್ತಿದ್ವಿ. ಯಾರು ಇವಾಗ ಸೈಲೆಂಟಾಗಿ ಬಂದ್ವಿ. ಅದು ಮಾತಾಡಿದ್ವಿ, ಅಷ್ಟೊಂದು ನಾನು ಮಾತಾಡಿಲ್ಲ. ಇವಾಗ ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಬಂದ್ವಿ. ಏನು ತಗೋತೀವಿ ನಾವೇನ ಬ್ರೇಕ್ಫಾಸ್ಟ್? ನೋಡ್ತೀನಿ. ಎಲ್ಲಿಗೆ ಹೋಗ್ತಿದ್ದೀವಿ ನಾವು? ಫಸ್ಟ್ ಆಫ್ ಆಲ್ ವೈನಾಡ್. ಯಾಕೆ ಹೋಗ್ತಿದ್ದೀವಿ? ನನ್ನ ಬರ್ಡೇಗೆ ಆಚೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ. ನೀನು ಯಾರು ಏನು ಹೇಳಿರಲಿಲ್ಲ ಅದು ಆಚೆ ಹೋಗ್ಬೇಕು ಅಂತ. ನಾನು ಬರ್ಡೇಗೆ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಲ್ಲ ಎಲ್ಲ ಟೈಮ್, ಸರಿ ಆಚೆ ಸೆಲೆಬ್ರೇಟ್ ಮಾಡಬೇಕು. ಎಲ್ಲಿ ಏನು ಅಂತ ಅವನಿಗೆ ಗೊತ್ತಿಲ್ಲ ಗೈಸ್, ಹೆಂಗಿದೆ ಅಂತ ಗೊತ್ತಿಲ್ಲ. ನೋಡೋಣ ಹೋಗಿ. ಸೊ ಅದಕ್ಕೆ ಬನ್ನಿ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋಣ ಗೈಸ್. ಸೊ ಗೈಸ್, ಇವಾಗ ಆಲ್ಮೋಸ್ಟ್ ಬಂಡೀಪುರ ಫಾರೆಸ್ಟ್ ಏನೋ ಆಯಿತು. ನಾನು ಫುಲ್ ಅಂತ ಮಾಡಿ ಹಿಂದೆ ಇಬ್ಬರು ಮಲ್ಕೊಂಡಿದ್ದಾರೆ. ಈಗ ಐತೆ ಗೈಸ್, ಎದ್ದು ಕಂಡ್ಬಿಟ್ಟು ನೋಡಿದ್ರೆ ಎಲ್ಲಿ ನೋಡಿದ್ರು ಗ್ರೀನ್ ಹಸಿರು. ಹಾಯ್ ಹಾಯ್ ಹಾಯ್. ಕೊನೆಗೂ ನಿಲ್ಲಿಸಿಲ್ಲ. ಕ್ಯಾಂಪಾ? ಹಾಂ. ಸೊ ಕಸ ಎತ್ತಕ್ಕಿ ಎಲ್ಲ
ಸ್ವಚ್ಛತೆ ಕಾಪಾಡಕ್ಕಂತೆಲ್ಲ ಕ್ಲೀನ್ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇವತ್ತು ಬೇಗ ಬಂದ್ವಿ ಅನ್ನೋ ಫೀಲ್ಸ್ ಇದೆ ನನಗೆ. ಅಕ್ಕೋ ಗೈಸ್ ಗೊತ್ತಿಲ್ಲ ಯಾಕಂತ, ಬಟ್ ಬೇರೆ ಟೈಮೆಲ್ಲ ಲೇಟ್ ಅನ್ಸೋದು. ಇವತ್ತು ಬೇಗ ಬಂದ್ವಿ ಅನ್ನೋ ಥರ ಇದೆ. ಹೋಗಿ ನೋಡಿ ಲಂಚ್ ಏನಿದೆ, ಮಧ್ಯಾಹ್ನ ಲಂಚ್ ತಿಂದು ಆಮೇಲೆ ನೆಕ್ಸ್ಟ್ ಹೋಗೋದು. ಸೊ ಬನ್ನಿ ಹೋಗೋಣ. ಏನಕ್ಕೆ ಬಂದಿದ್ಯಾ ಹೈಪರ್ ಮಾರ್ಕೆಟ್ಗೆ? ನಿಮ್ಮನೆ ಹತ್ರ ಇರ್ಲಿಲ್ವಾ? ನಮ್ಮ ಮನೆ ಹತ್ರ ಇತ್ತು, ನಿಮ್ಮ ಮನೆ ಹತ್ರ ಇತ್ತು, ಬೆಂಗಳೂರಲ್ಲೂ ಇತ್ತು. ನಾನು ಹೇಳ್ದೆ ಅಲ್ಲ ಗೈಸ್, ನಾವು ಇವ್ನು ಬೇರೆ ರೂಟಲ್ಲಿ ಕರ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಅದಕ್ಕೆ ತುಂಬ ಬೇಗ ಬಂದ್ಬಿಟ್ಟಿದ್ದೀವಿ ನಾವು. ಅದಕ್ಕೆ ಬೇಗ ಚೆಕ್ಕಿಂಗ್ ಕೊಡಲ್ಲ ಇಲ್ಲಿ. ಅದಕ್ಕೆ ನಾವೇನು ಅಂದ್ಕೊಂಡ್ವಿ ಅಂದರೆ ಅಲ್ಲಿ ಎದುರುಗಡೆ ಸ್ಟುಡಿಯೋ ಕಾಣಿಸ್ತಿದೆ, ಆಮೇಲೆ ಈ ಹೈಪರ್ ಮಾರ್ಕೆಟ್ ಇದೆ, ಆಮೇಲೆ ಆಲನ್ ಸೋಲಿ ಇದೆ, ಆಮೇಲೆ ಪೀಟರ್ ಇಂಗ್ಲೆಂಡ್ ಇದೆ, ಆಮೇಲೆ ಏನೇನೋ ಇದೆ ಗೈಸ್. ಸೊ ಹೋಗಿ ಏನೋ ಲಾಕ್ ಮಾಡಿ ಗಾಡಿ. ಸೊ ಹೋಗಿ ಒಂಚೂರು ಸ್ನ್ಯಾಕ್ಸ್, ಪ್ರೋಟೀನ್ ಬಾರ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಬಂದಿದ್ವಿ. ಬನ್ನಿ ಹೋಗೋಣ. ನಮ್ಮ ಸುಷ್ಮಿತಾ ಅಕ್ಕ ಕೇರಳ ಕುಟ್ಟಿ ಆಗ್ಬಿಟ್ಟಿದ್ದಾರೆ ಗೈಸ್ ಅವಾಗಿಂದ. ಏನು ಇಷ್ಟು ಬೇಗ ಹೇಳ್ತೀವಿ ಕೇರಳ ಬಂದಿದ್ದೀವಿ ಅಂತ ಅಲ್ಲ ಹೋದ್ಮೇಲೆ ನೀನು ಆನ್ಸರ್ ಕೊಡು ಅಕ್ಕಂಗೆ. ಅಕ್ಕ ನೀನಿಬ್ರು ಕೇರಳ ಭಾಷೆನ್ ಮಾತಾಡು ಪ್ಲೀಸ್. ಮಾತಾಡು ಮಾತಾಡ್ಸಕ್ಕ. ಫೇಸ್ ಅಂದ್ರೆ ಹೇಳು ಅಂತನಾ? ಯಾವ ಭಾಷೆ ಎಲ್ಲ ಅದು? ತಮಿಳು, ತೆಲುಗು, ಮಲಯಾಳಂ ಎಲ್ಲ ಮಿಕ್ಸ್ ಮಾಡ್ತಾರೆ. ಸೊ ಗೈಸ್ ನಾವು ಬೇಗ ಅಂದ್ರೆ ತುಂಬಾ ಬೇಗ ಬಂದ್ಬಿಟ್ಟಿದೀವಿ ವಯನಾಡಿಗೆ. ಅದಕ್ಕೆ ಇವಾಗ ಸುಮ್ಮನೆ ಸುತ್ತಾಡ್ತಾ ಇದೀವಿ. ಅಷ್ಟೊತ್ತಿಂದ ನೀವು ಎಲ್ಲಿಗೆ ವಯನಾಡಿಗೆ ಇನ್ನೇನು ಬಂದ್ವಲ್ಲ ತಮಿಳಲ್ಲಿ ನೋಡಿರ್ತಾರಲ್ಲ. ಹೌದು, ತಮಿಳಲ್ಲಿ ನೀವು ಕೇರಳ ಅಂತ ಹಾಕಿರಲ್ಲ. ಸೂಪರ್ ಆಗಿರೋ ಒಂದು ವಾವ್ ಈ ಪ್ಲೇಸ್. ಓಕೆ ಗೈಸ್, ಇವಾಗ ನಾವು ಅಲ್ಲ ನೀವು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಿದ್ರೆ ಆಲ್ರೆಡಿ ನೀವು ತಮಿಳಲ್ಲಿ ನೋಡಿರ್ತೀರಾ ಅಂತ. ಅದೇ ಅದು ನಾವ್ ಏನಾದ್ರೂ ಪ್ರಮೋಷನ್ ಮಾಡಿದಾಗ ಇದೇನ್ ಗೊತ್ತಾ, ಈಗ ಮನೇದ್ ಹಾಕ್ಬಿಟ್ಟು ನಾವು ಈ ಮನೆ ಅಂತೂ ಸ್ವರ್ಗ ದೇವ್ರು. ಇಲ್ಲ, ನಾನ್ ಮೈ ಡ್ರೀಮ್ ಹೌಸ್ ಅಂತ ಹಾಕ್ತೀನಿ ನಾನು. ಚೆನ್ನಾಗಿರುತ್ತೆ. ಅದೇ ಯಾವ್ದು ಡ್ರೀಮ್ ಹೌಸ್ ಹೋಗೋದು ಅಂತ ನೋಡಿ. ಸೊ ಗೈಸ್ ಇವಾಗ ಊಟ ಮಾಡಬೇಕು ಆ್ಯಂಡ್ ನಾವು ತುಂಬ ಬೇಗ ಬಂದ್ಬಿಟ್ಟಿದ್ದೀವಿ. ಸೊ ಆ ರೀಸನ್ಗೆ ಸುಮ್ಮನೆ ಸುತ್ತಾಡ್ತಿದ್ವಿ. ಸ್ಟುಡಿಯೋಗೆ ಹೋಗಿದ್ವಿ, ಆಮೇಲೆ ಇದು ಏನು ಮಾರ್ಟ್ಗೆ ಹೋಗಿದ್ವಿ. ಆ್ಯಂಡ್ ಇಲ್ಲೆಲ್ಲ ನೋಡೋಕ್ಕಾಗಲಿ ನಿನ್ನು ಡ್ರೈ ಫ್ರೂಟ್ಸು, ಎಲ್ಲೆಲ್ಲಿ ಡ್ರೈ ಫ್ರೂಟ್ಸೇ ಜಾಸ್ತಿ ಇದೆ ಗೈಸ್. ಆ್ಯಂಡ್ ಇವಾಗ ಎಲ್ಲಾದರೂ ಚೆನ್ನಾಗಿರೋ ಕಡೆ ಊಟ ಮಾಡಬೇಕು. ನೀನು ಸೀದಾ ಹೋಗ್ಬಿಡ್ಬೇಡ, ಊಟ ಹುಡ್ಕೋಣ ಚೆನ್ನಾಗಿರೋ ಕಡೆ. 7.8 ಆಕ್ಚುಲಿ ಹೌದಲ್ಲ? ಟೈಪ್ ಮಾಡಿ, ಐ ಮೀನ್ ಗೂಗಲ್ ಮಾಡಿ ನೋಡ್ಲಾ ಯಾವ ಪ್ಲೇಸ್ ಇದೆ. ಹಾಂ, ಟೂರಿಸ್ಟ್ ಪ್ಲೇಸಸ್ ನಿಯರ್ ಮೀ ಅಂತ ಹಾಕಿ. ಯಾವ್ದಾದ್ರು ಪ್ಲೇಸಸ್ ಇದ್ರೆ ವಿಲ್ ಗೋ ಸಿ ಆ್ಯಂಡ್ ಆಮೇಲೆ ಅಲ್ಲಿ ಹೋಗೋಣ ಗೈಸ್. ಸೊ ಗೈಸ್ ಇವಾಗ ನಾವು ಲಂಚ್ ಮಾಡಕ್ಕಂತ ಬಂದಿದ್ದೀವಿ. ಸೊ ಲಂಚ್ ಮಾಡಕ್ ಬಂದಿದ್ದೀವಿ ಗೈಸ್. ಲಂಚ್ ಮಾಡಕ್ ಬಂದಿದ್ದೀವಿ KFCಗೆ. ಇದೊಂದು 3 ಸಲ ಹೇಳಿದೆ ಅದು. ಕೆಪ್ಸ್, ನಾವು ಕೆಪ್ಸಿಗೆ ಬಂದಿದ್ದೀವಿ ಈಗ ಯುಕ್ತ ಸ್ಟೈಲಲ್ಲಿ. ಅಲ್ಲ ಯುಕ್ತ ಹೆಂಗೆ ಹೇಳ್ತಾಳೆ ಹೇಳಿ ಈಗ? ಯುಕ್ತ ಹೆಂಗೆ ಹೇಳ್ತಾಳೆ ಹೇಳಿ ನಾವೇನ? ಹೌದಾ? ಏನಕ್ಕೆ ತೆಗಿಯೋದಲ್ಲ. ಸೊ ಗೈಸ್ ಇವಾಗ KFCಲಿ ತಿಂದು ಆಮೇಲೆ ಹೋಗೋದು. ನಾವು ಇವಾಗ ತಾನೇ ರೀಚ್ ಆದ್ವಿ. ಎಲ್ಲಿ ರೀಚ್ ಆದ್ವಿ, ಏನಕ್ಕೆ ಬಂದ್ವಿ, ಆ್ಯಂಡ್ ನಾವಿರೋಂಥ ಜಾಗ ಯಾವುದು ಅಂತ ಪ್ರತಿಯೊಂದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ವರೆಗೂ ನೀವು ವೆಯ್ಟ್ ಮಾಡಬೇಕು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ರಚನಾ ವಿನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.